ಎಷ್ಟು ಸಲ ಸೆಲ್ಫಿ ಕ್ಯಾಮ್ರಲ್ಲಿ ನನ್ನ ಮುಖನ ನಾನೇ ನೋಡ್ಕೊಂಡು ನನಗೆ ಮಾತ್ರ ನನ್ನ ಮೇಲಿರೋ ಸೆಲ್ಫ್ ಒಬ್ಸೆಷನ್ ಕಮ್ಮಿ ಆಗಲ್ಲ ರೀ. ಯಾಕೆ ಆಗ್ಬೇಕು ಹೇಳಿ? ಮೈ ಮೇಲೆ ಹಾಕಿರೋ ಬಟ್ಟೆಯಿಂದ ಹಿಡಿದು ಮುಖದ ಮೇಲೆ ಹಾಕಿರೋ ಕ್ರೀಮ್ ವರ್ಗು ಸಾವಿರಾರು ಗಟ್ಟಲೆ ದುಡ್ಡು ಖರ್ಚು ಮಾಡಿದೀವಿ. ಅದು ಬಿಡಿ, ಇವತ್ತು ವೈಕುಂಠ ಏಕಾದಶಿ ಅಂತೆ. ನನಗೆ ಯಾರೋ ಹೇಳಿದ್ರು ಇವತ್ತು ಯಾರು ತೀರ್ಕೊಂಡ್ರೆ ಸೀದಾ ವೈಕುಂಠಕ್ಕೆ ಸೇರ್ತಾರೆ ಅಂತ. ಇದನ್ನ ಯಾರು ಅತಿ ಬುದ್ಧು ಅಂತ ಕೇಳಿಸ್ಕೊಂಡು ಇವತ್ ಸತ್ರೆ ವೈಕುಂಠಕ್ಕೆ ಹೋಗ್ತೀನಲ್ಲ ಅಂತ ಸೂಸೈಡ್ ಮಾಡ್ಕೊಬಿಟ್ರಿ ಏನ್ರಿ ಗತಿ? ಅದಂಗಿರ್ಲಿ, ಇವತ್ ನಾವ್ ಹೋಗ್ತಿರೋ ದೇವಸ್ಥಾನದಲ್ಲಿ ಬಾಕಿ ಟೈಮ್ ದೇವಸ್ಥಾನನೇ ಎಲ್ಲಿದೆ ಅಂತ ಗೊತ್ತಿಲ್ಲದೆ ಇರೋ ಜನ ಇವತ್ತು ಮಾತ್ರ ವೈಕುಂಠ ಏಕಾದಶಿ ಅಂತ ಇಷ್ಟಿಷ್ಟು ಲೈನ್ ಗಟ್ಲೆ ಕ್ಯೂ ನಿಲ್ತಾರೆ. ಅಲ್ಲ, ಈ ಜನಗಳಿಗೆ ಒಂಚೂರು ಬುದ್ಧಿ ಇಲ್ವಾ ಅಂತ? ಅಲ್ಲ, ಇಷ್ಟೊಂದು ಜನ ಒಟ್ಟಿಗೆ ಬಂದು ಕೇಳ್ಕೊಂಡ್ರೆ ದೇವ್ರು ಈ ಬಿಸಿಲಿ ಯಾರ್ ಕೋರಿಕೆನ ಅಂತ ತೀರಿಸ್ತಾನೆ? ದಿನ ಅಷ್ಟು ಫ್ರೀ ಇರ್ತಾರಪ್ಪ, ಅವಾಗ ಬಂದು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ ಆಸೆನೆಲ್ಲ ತೀರಿಸ್ತಾನೆ. ಹಿಂಗ್ ಹೇಳ್ತಿರೋ ನಾನೇ ಇವತ್ತು ಹೋಗಿದ್ದೀನಿ ಬಾಕಿಯವ್ರಿಗೆ ಹೇಳ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ? ನಾನು ಹೋಗಿರೋ ಮುಖ್ಯ ಕಾರಣನೇ ಇವತ್ತು ಸ್ಪೆಷಲ್ ಪ್ರಸಾದ ಇರುತ್ತೆ ಅಂತ. ಆದ್ರೂ ಈ ರಂಗನಾಥ ಸ್ವಾಮಿ ದರ್ಶನ ಮಾಡಿದ್ದು ಮನ್ಸಿಗೆ ಒಂಥರ ಖುಷಿ ಕೊಡ್ತು. ಇನ್ನು ನಮ್ ತಿಮ್ಮಪ್ಪನ ಅಲಂಕಾರನಂತೂ ಎಷ್ಟು ಹೊಗಳಿದ್ರು ಸಾಲದು ಬಿಡಿ. ಪುಣ್ಯನೆಲ್ಲ ನಂಗೆ ಕೊಟ್ಟು ಪಾಪನೆಲ್ಲ ನೀನೇ ಇಟ್ಕೊ ಅಂತ ಹೇಳೋ ಅಷ್ಟು ಸ್ವಾರ್ಥಿ ನಾನಲ್ಲ. ಎರಡೂ ಒಂಚೂರು ಕೊಡು ಅಂತ ಕೇಳಿದೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಸಿ ಯು, ಬಾಯ್ ಬಾಯ್.